ಇವತ್ತಿನ ವಿಶೇಷ ಬಟಾಣಿ ಪಲಾವ್. ಸೂಪರ್. Hello. Welcome to Sweetu Kara Coffee, presented by Quality Masala, powered by India Sweet House. ನೀವಿನ್ನೂ ನಮ್ಮ ಸಿಹಿ ಕೈ ಚಂದ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವಾ? ಅಯ್ಯೋ, ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನು ಒತ್ತಿ. ಯಾಕೆಂದರೆ ನಾವು ಅಪ್ಲೋಡ್ ಮಾಡುವ ವಿಡಿಯೋಗಳ ನೋಟಿಫಿಕೇಷನ್ನು ನಿಮಗೆ ಕೂಡಲೇ ಸಿಗುತ್ತೆ. ಇವತ್ತಿನ ಸ್ವೀಟು ಖಾರ ಕಾಫಿನ ಶುರು ಮಾಡೋಣ. ಇವತ್ತಿನ ಸ್ವೀಟು ಖಾರ ಕಾಫಿಯಲ್ಲಿ ನಾನು ವಿಶೇಷವಾದಂಥ ಒಂದು ಪಲಾವ್ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಇಟ್ಟಿರೋ ಹೆಸರು ಏನು ಗೊತ್ತಾ? ಬಟಾಣಿ ಪಲಾವ್ ಅಂತ. ಸೊ ಇವತ್ತಿನ ವಿಶೇಷ ಬಟಾಣಿ ಪಲಾವ್. ಏನೇನು ಪದಾರ್ಥಗಳು ಬೇಕು ನೋಟ್ ಮಾಡ್ಕೊಳ್ಳಿ. ಮೊದಲನೇದಾಗಿ 2 ಕಪ್ಪಷ್ಟು ಬಾಸ್ಮತಿ ಅಕ್ಕಿಯನ್ನು ತೊಳೆದು ಒಂದು 10 ನಿಮಿಷ ನೆನೆಸಿಟ್ಕೊಂಡಿದ್ದೀನಿ. 1 ಕಪ್ಪಷ್ಟು ಹಸಿ ಬಟಾಣಿಯನ್ನು ಇಟ್ಕೊಂಡಿದ್ದೀನಿ. ಹಾಗೆಯೇ ಒಂದು ಸ್ವಲ್ಪ ಗೋಡಂಬಿ ಹಾಗೆ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಗೋಡಂಬಿನ ನೆನೆಸಿಟ್ಕೊಂಡಿದ್ದೀನಿ. 1/4 ಕಟ್ಟಿನಷ್ಟು ಕೊತ್ತಂಬರಿ ಸೊಪ್ಪು, ಒಂದು 3 ರಿಂದ 4 ಹಸಿಮೆಣಸಿನಕಾಯಿ, 8 ರಿಂದ 10 ಬೆಳ್ಳುಳ್ಳಿ ಅಸಲು, 1 ಇಂಚಷ್ಟು ಹಸಿ ಶುಂಠಿ, ಒಂದು ಸ್ವಲ್ಪ ಹುಣಸೆ ಹಣ್ಣು, ಹುರುಗಡ್ಲೆ 1-2 ಚಮಚ, ತೆಂಗಿನಕಾಯಿ ತುರಿ 1/2 ಕಪ್ಪಷ್ಟು, ಮತ್ತು 1 ಚಮಚದಷ್ಟು ಸೋಂಪು ಕಾಳು, ಒಂದು 4 ಏಲಕ್ಕಿ, 1 ಸ್ಟಾರ್ ಅನೀಸು, 1 ಜಾಪತ್ರೆ, 2 ಇಂಚಷ್ಟು ಚಕ್ಕೆ, 4 ಲವಂಗ, 1 ಮರಾಠ ಮೊಗ್ಗು, ಒಂದು ಸ್ವಲ್ಪ ಬೆಣ್ಣೆ, 1 ಚಮಚದಷ್ಟು ಜೀರಿಗೆ, 1 ಪಲಾವ್ ಎಲೆ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಎಣ್ಣೆ. ಇವೆಲ್ಲ ನಮ್ಮ ಇವತ್ತಿನ ವಿಶೇಷ ಅದ್ಭುತವಾದಂಥ ಬಟಾಣಿ ಪಲಾವ್ಗೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳು. ಈಗ ಬಟಾಣಿ ಪಲಾವ್ ಮಾಡೋಕ್ಕೆ ಶುರು ಮಾಡೋಣ. ಫಸ್ಟ್ ಏನು ಮಾಡಬೇಕು ಅಂದರೆ ಒಂದು ಮಸಾಲೆ ರುಬ್ಕೋಬೇಕು. ಅದಕ್ಕೆ ನಾನೇನು ಮಾಡ್ತೀನಿ, ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, 4 ಹಸಿಮೆಣಸಿನಕಾಯಿ, ಇನ್ನೊಂದು ಹಾಕ್ತೀನಿ, ಒಂದು 5 ಹಾಕ್ತೀನಿ, ಖಾರ ಚೆನ್ನಾಗಿರಲಿ. ಆಮೇಲೆ ಒಂದು 10-15 ಗೋಡಂಬಿ, ನೆನೆಸಿರುವ ಗೋಡಂಬಿ, ಒಂದು 8 ರಿಂದ 10 ಬೆಳ್ಳುಳ್ಳಿ ಎಸಳು, 1 ಇಂಚಷ್ಟು ಹಸಿ ಶುಂಠಿ, ಆಮೇಲೆ ಒಂದು ಸ್ವಲ್ಪ ನೀರು, ಜೊತೆಗೆ ಒಂಚೂರು ಹುಣಸೆ ಹಣ್ಣು, ಒಂದು ಸಣ್ಣ ಹುಣಸೆ ಹಣ್ಣು ಅಷ್ಟು ಹಾಕಿದ್ರೆ ಸಾಕು. ಇದಕ್ಕೆ 1-2 ಚಮಚದಷ್ಟು ಹುರುಗಡ್ಲೆ ಹಾಕಿ ಇದನ್ನು ನುಣ್ಣಗೆ ರುಬ್ಕೋಬೇಕು. ಓಕೆ, ಇದು ರುಬ್ಬಿದ್ದಾಯಿತು. ಈಗ ಒಂದು ಪ್ಯಾನ್ ತಗೊಂಡು ಪಲಾವ್ಗೆ ಒಂದು ಸ್ಪೆಷಲ್ ಪೌಡರ್ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಒಂದು ಪ್ಯಾನ್ ಇಟ್ಕೊಂಡು ಈ ಪ್ಯಾನ್ಗೆ 2 ಇಂಚಷ್ಟು ಚಕ್ಕೆ, 1 ಸ್ಟಾರ್ ಅನೀಸು, 1 ಜಾಪತ್ರೆ, ಒಂದು 4 ಲವಂಗ, 1 ಮರಾಠ ಮೊಗ್ಗು, 1 ಚಮಚದಷ್ಟು ಸೋಂಪು ಕಾಳು, ಒಂದು 4 ಏಲಕ್ಕಿ, ಇಷ್ಟನ್ನು ಹಾಕಿ ಚೆನ್ನಾಗಿ ಇದನ್ನು ಹುರ್ಕೋಬೇಕು. ಇದರ ಪರಿಮಳ ಬರಬೇಕು, ಅಲ್ಲಿವರೆಗೂ ಇದನ್ನು ಹುರ್ಕೋಬೇಕು. ಘಮ್ ಅಂತ ಸೋಂಪು ಕಾಳದು, ಚಕ್ಕೆದು ಎಲ್ಲದು, ಜಾಪತ್ರೆದೆಲ್ಲ ಪರಿಮಳ ಬಿಟ್ಕೊಳ್ಳುತ್ತೆ, ಅಲ್ಲಿವರೆಗೂ ಇದನ್ನು ಹುರ್ಕೋಬೇಕು. ಇದು ಹುರಿಯೋ ಅಷ್ಟರಲ್ಲಿ ಇವತ್ತಿನ ಒಂದು ಅದ್ಭುತವಾದಂಥ ಕಿವಿ ಮಾತು ಹೇಳ್ತೀನಿ, ಕೇಳಿ. ಈಗ ಸಮ್ಮರ್ ಸೀಸನ್ ಶುರುವಾಗಿದೆ, ಮಾವಿನ ಹಣ್ಣಿನ ಕಾಲ ಬಂದಿದೆ. ಮನೆಯಲ್ಲಿ ಯಾವುದೇ ಹಣ್ಣು ತಂದಿಟ್ಟರು, ಏನೇ ಆಹಾರ ಇಟ್ಟರು ಅದರ ಮೇಲೆ
ನುಸಿ ಹಾರೋದನ್ನು ನಾವು ನೋಡ್ತೀವಿ. ನುಸಿ ಅಂದರೆ ಒಂದು ಸಣ್ಣ ಹುಳ, ಅದು ಕಣ್ಣಿಗೆ ಕಾಣಿಸೋದಿಲ್ಲ, ಅಷ್ಟು ಸಣ್ಣ ಹುಳ ಅದು ಹಾರಾಡ್ತಾ ಇರುತ್ತೆ. ಅದು ಈ ಹಣ್ಣಿನ ಮೇಲೆ ಅಥವಾ ಆಹಾರದ ಮೇಲೆಲ್ಲ ಕೂತ್ಕೊಳ್ಳುತ್ತೆ. ಅದು ಬರಬಾರ್ದು ಅಂದರೆ ಏನು ಮಾಡಬೇಕು ಅಂತ ಹೇಳ್ತೀನಿ ಕೇಳಿ. ಈ ಥರ ಒಂದು ನಿಂಬೆಹಣ್ಣು ತೊಗೊಳ್ಳಿ. ಈ ನಿಂಬೆಹಣ್ಣನ್ನು ಅರ್ಧಕ್ಕೆ ಕಟ್ ಮಾಡಿ, ಹೀಗೆ ಈ ಥರ ಅರ್ಧಕ್ಕೆ ಕಟ್ ಮಾಡಿ ಈ ನಿಂಬೆಹಣ್ಣೊಳಗಡೆ ಲವಂಗನ ಹೀಗೆ ಚುಚ್ಚಿಡಬೇಕು. ಒಂದು ನಿಂಬೆಹಣ್ಣಲ್ಲಿ 4ರಿಂದ 5 ಲವಂಗ, ಮೇಲ್ಗಡೆ ಅದು ತಲೆ ಇರಬೇಕು ಲವಂಗ, ಅದು ಅಂಥ ಲವಂಗ ತೆಗೆದು ಇದನ್ನು ಹಿಂಗೆ ನಾಲ್ಕರಿಂದ 5 ಲವಂಗನ ಈ ಥರ ಚುಚ್ಚಿಬಿಟ್ಟು ಎಲ್ಲೆಲ್ಲಿ ನೀವು ಹಣ್ಣಿಟ್ಟಿರ್ತೀರೋ ಅಥವಾ ಆಹಾರ ಇಟ್ಟಿರ್ತೀರೋ ಅದರ ಹತ್ರ ಇದನ್ನು ಇಟ್ಬಿಡಿ. ಇದರ ಪರಿಮಳಕ್ಕೆ ಒಂದು ನುಸಿನೂ ಹತ್ತಿರ ಬರೋದಿಲ್ಲ. ನೀವು ಧೈರ್ಯವಾಗಿ ನೀವು ಆಹಾರವನ್ನು ಸೇವಿಸ್ಬೋದು, ಯಾವುದೇ ರೀತಿ ಸಮಸ್ಯೆ ಇರೋದಿಲ್ಲ. ಓಕೆ, ಸೊ ಇದನ್ನು ಮಾಡಿ ಈ ಸಮ್ಮರು ನೀವು ಕಂಫರ್ಟಬಲಾಗೆ ಕಳಿಬೋದು. ಈ ಥರ ಇಡಬೇಕಿದ್ದನ್ನು. ಓಕೆ, ಇಂಥ ಅದ್ಭುತವಾದ ಕಿವಿ ಮಾತನ್ನು ನಿಮಗೆ ಪ್ರಸ್ತುತಪಡಿಸಿದವರು ಕ್ವಾಲಿಟಿ ಮಸಾಲಾಸ್. ವಿಶ್ವದಲ್ಲೇ ಮೊದಲ ಬಾರಿಗೆ ಕ್ವಾಲಿಟಿ ಮಸಾಲ ತಂದಿದೆ ರೈಸ್ ಸಾಂಬಾರ್ ಪೌಡರ್ ಮತ್ತು ಇಡ್ಲಿ ಸಾಂಬಾರ್ ಪೌಡರ್. ಈಗ ಪ್ರತಿ ಕ್ವಾಲಿಟಿ ಮಸಾಲಾ ಪ್ಯಾಕ್ನೊಂದಿಗೆ ಒಂದು ಸ್ಟೀಲ್ ಬೌಲ್ ಉಚಿತ. ನಿಮ್ಮ ಮಧುರ ಕ್ಷಣಗಳ ಮಧುರವಾಗಿಸಿ ಚೆನ್ನಾಗಿ ಘಮ ಬರೋಕ್ಕೆ ಶುರುವಾಯಿತು. ಈಗ ಇದನ್ನು ಪಕ್ಕಕ್ಕೆ ಇಟ್ಬಿಡೋಣ, ಇದು ಆಫ್ ಮಾಡೋಣ. ಇದೊಂದು ಸ್ವಲ್ಪ ಆರಿದ ಮೇಲೆ ಇದನ್ನು ಪುಡಿ ಮಾಡ್ಕೋಬೇಕು. ಇದು ಆರಿದೆ, ಈಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡೋಣ. ಈಗ ಇದನ್ನು ಒಂದು ಫೈನ್ ಪೌಡ್ರ್ ಮಾಡ್ಕೋಬೇಕು. ಅದ್ಭುತವಾದ ಪುಡಿ ರೆಡಿ ಆಯಿತು. ಇದು ಆ ಕಡೆ ಇರಲಿ. ಈಗ ಒಂದು ಕುಕ್ಕರ್ ಇಟ್ಕೊಳ್ಳೋಣ. ಗಮ್ ಅಂತ ಇಡೀ ಅಡುಗೆ ಮನೆ ಪರಿಮಳ ಬರ್ತಾ ಇದೆ ಪುಡಿದು. ಈ ಪುಡಿ ಆ್ಯಕ್ಚುಲಿ ನೀವು ಮಾಡಿ ಇಟ್ಕೊಂಡ್ಬಿಡ್ಬೋದು. ಒಂದು 2-2.5 ತಿಂಗಳು ಏನೂ ಆಗೋದಿಲ್ಲ. ಆರಾಮಾಗಿ ಡಬ್ಬದಲ್ಲಿ ಏರ್ ಟೈಟ್ ಕಂಟೈನರಲ್ಲಿ ಇಟ್ಕೊಂಡ್ಬಿಟ್ರೆ ಫಸ್ಟ್ ಕ್ಲಾಸಾಗೆ ಇದಾಗುತ್ತೆ. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕೋಣ. ಇಲ್ಲಿ ಒಂದು 2 ಚಮಚದಷ್ಟು ಎಣ್ಣೆ ಹಾಕ್ತೀನಿ. ಹಾಗೆಯೇ ಒಂದು ಸ್ವಲ್ಪ ಬೆಣ್ಣೆ. ಬೆಣ್ಣೆ ಮೇಯ್ನು. ಈ ಇಡೀ ಪಲಾವ್ಗೆ ಬೆಣ್ಣೆಯ ಫ್ಲೇವರ್ ಬರಬೇಕು. ಅದಕ್ಕೆ ಬೆಣ್ಣೆ ಚೆನ್ನಾಗಿ ಹಾಕಿ ಅದು ಕರಗೋ ತನಕ ಬಿಸಿ ಮಾಡ್ಕೊಳ್ಳೋಣ. ಇದು ಕರಗಬೇಕಾದ್ರೇ ಇದಕ್ಕೆ ಒಂದು ಪಲಾವ್ ಎಲೆ ಹಾಕ್ಬಿಡೋಣ. ಆಹಾ, ಪರಿಮಳ ಘಮ್ಮಂತ ಇದೆ. ನೀವು ಮನೇಲಿ ಇದನ್ನು ಮಾಡಿಟ್ಕೊಂಬಿಡಿ. ಇದನ್ನು ಬೇರೆ ಬೇರೆ ಅಡುಗೆಗಳಿಗೆ ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಸುಮ್ಮನೆ ಒಂದು ಚಿಟಿಕೆ ಹಾಕಿದ್ರೆ ಸಾಕು, ಒಳ್ಳೆ ಪರಿಮಳ ಬರುತ್ತೆ ಅಡುಗೆಗೆ. ಬೆಣ್ಣೆ ಕರಗ್ತಿದ್ದಂಗೆ ಇದಕ್ಕೆ 1 ಚಮಚದಷ್ಟು ಜೀರಿಗೆ, ಜೀರಿಗೆ ಜೊತೆಗೆ ಗೋಡಂಬಿ. ಯಾವಾಗಲೂ ಗೋಡಂಬಿ ಹಾಕಿದಾಗ ಒಂದಷ್ಟು ಉಳಿಸ್ಕೋಬೇಕು, ಸುಮ್ಮನೆ ತಿನ್ನೋಕ್ಕೆ. ಸ್ವಲ್ಪ ಲೈಟಾಗೆ ಕಂದು ಬಣ್ಣ ಬರಬೇಕಿದು, ಅಲ್ಲಿವರೆಗೂ ಇದನ್ನು ಬಾಡಿಸ್ಕೋಬೇಕು. ಇದು ಬಾಡಿಸ್ಕೊತಿದ್ದಾಗೇ ಇದಕ್ಕೆ ನಾವು ಬಟಾಣಿ ಹಾಕೋಣ. ಹಸಿ ಬಟಾಣಿ. ಹಸಿ ಬಟಾಣಿ ಹಾಕಿದ ಮೇಲೆ ನಾವು ಮಾಡ್ಕೊಂಡಂಥ ಪುಡಿ ಇದೆಯಲ್ಲ, ಆ ಪುಡಿ 1 ಚಮಚ ಹಾಕೋಣ. ಘಮ್ ಅಂತ ಪರಿಮಳ ಬರುತ್ತೆ ಇವಾಗ ಇಡೀ ಅಡುಗೆ ಮನೆ. ಓಕೆ, ಈಗ ಇದಕ್ಕೆ ನಾವು ರುಬ್ಬಿಕೊಂಡಿರುವಂಥ ಮಸಾಲೆ
ಈ ಮಸಾಲೆ ಒಂದು ಸ್ವಲ್ಪ ಬಾಡಿಸ್ಕೋಬೇಕು, ಅದು ಹಸಿ ಘಾಟ್ ಹೋಗಬೇಕು. ಓಕೆ, ಇದೊಂದು ಸ್ವಲ್ಪ ಘಾಟ್ ಹೋಗ್ತಿದ್ದಂಗೆ ಇದಕ್ಕೆ ನಾವು ನೀರು ಹಾಕ್ಬಿಡೋಣ. ನಾನು 2 ಕಪ್ಪಷ್ಟು ಅಕ್ಕಿ ತೊಗೊಂಡಿರೋದ್ರಿಂದ 1ಕ್ಕೆ 2 4 ಕಪ್ ನೀರು ಹಾಕ್ತೀನಿ. 1 ಕಪ್ ಇದಕ್ಕೆ ಹಾಕ್ಬಿಡ್ತೀನಿ. ಒಂದು, 2, 3. ಇದು ಚೆನ್ನಾಗಿ ಮಿಕ್ಸ್ ಮಾಡಿ, ಇದು ಚೆನ್ನಾಗೆ ಒಂದು ರೌಂಡ್ ಕುದಿ ಬರಬೇಕು. ಆಹಾ ಹಾ ಹಾ, ಇಡೀ ಅಡುಗೆ ಮನೆ ಘಮ್ ಅಂತ ಇದೆ. ಚೆನ್ನಾಗಿ ಕುದೀಲಿ. ಇದು ನೀರು ಕುದಿಯೋಕ್ಕೆ ಶುರುವಾಗಿದೆ. ಈಗ ಇದಕ್ಕೆ ನಾವು ನೆನೆಸಿರುವಂಥ ಬಾಸ್ಮತಿ ಅಕ್ಕಿ ಹಾಕ್ಬಿಡೋಣ. ಬಾಸ್ಮತಿ ಅಕ್ಕಿ ಹಾಕಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಇದು ಚೆನ್ನಾಗೆ ಕುದಿಯೋಕ್ಕೆ ಶುರುವಾಗಿದೆ. ಈಗ ಇದಕ್ಕೆ ನಾವು ಬೆಣ್ಣೆ ಹಾಕ್ಬಿಡೋಣ. ನಾನು ಹೇಳಿದ್ವು ಬೆಣ್ಣೆನೇ ಮೇಯ್ನ್ ಇದಕ್ಕೆ. ಆ್ಯಕ್ಚುಲಿ ಇದಕ್ಕೆ ಬೆಣ್ಣೆ ಬಟಾಣಿ ಪಲಾವ್ ಅಂತ ಕರಿಬೇಕು, ನಾನು ಸುಮ್ಮನೆ ಬಟಾಣಿ ಪಲಾವ್ ಅಂತ ಕರಿತಾ ಇದ್ದೀನಿ. ಇದು ಚೆನ್ನಾಗಿ ಕುದೀತಾ ಇದೆ. ಈಗ ಮುಚ್ಚಿ 1 ವಿಸಿಲ್ ಕೂಗಿಸ್ಬೇಕು. 1 ವಿಸಿಲ್ ಕೂಗಿ ಅದು ಚೆನ್ನಾಗಿ ಪೂರ್ತಿಯಾಗಿ ಆರಬೇಕು. ವಿಶ್ವದಲ್ಲೇ ಮೊದಲ ಬಾರಿಗೆ ಕ್ವಾಲಿಟಿ ಮಸಾಲ ತಂದಿದೆ ರೈಸ್ ಸಾಂಬಾರ್ ಪೌಡರ್ ಮತ್ತು ಇಡ್ಲಿ ಸಾಂಬಾರ್ ಪೌಡರ್. ಈಗ ಪ್ರತಿ ಕ್ವಾಲಿಟಿ ಮಸಾಲಾ ಪ್ಯಾಕ್ನೊಂದಿಗೆ ಒಂದು ಸ್ಟೀಲ್ ಬೌಲ್ ಉಚಿತ. ಒಂದೂರಲ್ಲಿ ಒಬ್ಬ ಜಮೀನ್ದಾರ ಇದ್ದಂತೆ. ಈ ಜಮೀನ್ದಾರನ ಹತ್ರ ತುಂಬ ಜಮೀನಿತ್ತಂತೆ. ಆದರೂ ಅವನಿಗೆ ತುಂಬ ದುರಾಸೆ. ಅವನೇನು ಮಾಡೋದಂತೆ, ಆ ಹಳ್ಳಿಯಲ್ಲಿರ್ತಕ್ಕಂಥ ಬಡ ರೈತರಿಗೆಲ್ಲ ಸಾಲ ಕೊಟ್ಬಿಡೋದು. ಆಮೇಲೆ ಅವ್ರಿಗೆ ಓದಿ ಬರಹ ಇರೋದಿಲ್ವಲ್ಲ, ಪತ್ರ ಬರೆಸ್ಕೊಂಡ್ಬಿಟ್ಟು ಬಡ್ಡಿ ಮೇಲೆ ಚಕ್ರ ಬಡ್ಡಿ ಮೇಲೆ ಚಕ್ರ ಬಡ್ಡಿ ಹಾಕಿ ಕೊನೆಗೆ ಆ ರೈತರು ಸಾಲವನ್ನು ತೀರ್ಸೋಕ್ಕಾಗದೆ ಜಮೀನನ್ನು ಅವನಿಗೆ ಬರ್ಕೊಟ್ಬಿಡೋರು. ಹಾಗೆ ಊರಲ್ಲಿರೋ ಎಲ್ಲರ ಬಡ ರೈತರ ಜಮೀನುಗಳನ್ನ ಅವನು ಲಪಟಾಯಿಸ್ತಾ ಇದ್ದಂತೆ. ಅದೇ ಊರಲ್ಲಿ ಒಂದು ಮುದುಕಿ ಇದ್ಲು. ಆ ಮುದುಕಿ ಒಂದು ಸಣ್ಣ ಜಮೀನು ಇಟ್ಕೊಂಡು ಆ ಜಮೀನಲ್ಲಿ ಏನೋ ಸ್ವಲ್ಪ ಬೆಳ್ಕೊಂಡು ಜೀವನ ಮಾಡ್ತಾಯಿದ್ಲು. ಇವನಿಗೆ ಆ ಮುದುಕಿ ಜಮೀನು ಮೇಲೆ ಕಣ್ಣು ಬಿತ್ತಾಗ ಏನಾಯಿತು, ಇವನು ಸ್ವಲ್ಪ ಏನೇನೋ ಟ್ರೈ ಮಾಡ್ದ. ಆದರೆ ಆ ಮುದುಕಿ ಇವನ ಹತ್ರ ಸಾಲನೇ ತೊಗೊಳ್ಳಿಲ್ಲ. ಹೇಗೆ ಇವಳ ಹತ್ರ ಜಮೀನು ಬರ್ಸ್ಕೊಳ್ಳೋದು ಅಂತ ತುಂಬ ತಲೆ ಕೆಡಿಸ್ಕೊಂಡು ಏನು ಮಾಡ್ದ, ಗೌರ್ಮೆಂಟ್ ಅಫಿಷಿಯಲ್ಸ್ನೆಲ್ಲ ಬುಟ್ಟಿಗೆ ಹಾಕ್ಕೊಂಬಿಟ್ಟು ಡೂಪ್ಲಿಕೇಟ್ ಪೇಪರ್ಸ್ಗಳನ್ನು ರೆಡಿ ಮಾಡ್ಕೊಂಬಿಟ್ಟ. ಯಾವ ಥರ ಆ ಜಮೀನು ನಂದು ಅನ್ನೋ ಥರ ಪೇಪರ್ಸ್ನ ರೆಡಿ ಮಾಡ್ಕೊಂಬಿಟ್ಟ. ಅಂದರೆ ಜಮೀನು ಅವನ ಹೆಸರಲ್ಲಿದೆ ಅಂದ್ಬಿಟ್ಟು ಒಂದಿನ ಆ ಜಮೀನು ನಂದು ಅಂತ ಶುರು ಮಾಡ್ದ. ಆಗ ಹೆಂಗಸು ಇಲ್ಲ, ಇದು ನಂದು, ನಮ್ಮ ತಲೆಮಾರುಗಳಿಂದ ನಾವು ಈ ಜಮೀನನ್ನ ಇಟ್ಕೊಂಡ್ಬಂದಿದ್ದೀವಿ, ಇದ್ದಕ್ಕಿದ್ದಂಗೆ ನೀ ಬಂದು ನಿಂದು ಅಂದರೆ ಹೆಂಗಾಗತ್ತೆ ಅಂತ ಅವಳು ಗಲಾಟೆ ಮಾಡೋಕ್ಕೆ ಶುರು ಮಾಡಿದ್ಲು. ಕೊನೆಗೆ ವಿಷಯ ಕೋರ್ಟ್ಗೆ ಹೋಯಿತು. ಕೋರ್ಟ್ಗೆ ಹೋದಾಗ ಏನು ಮಾಡ್ದ ಇವನು, ಕೋರ್ಟಲ್ಲಿರೋರಿಗೆಲ್ಲರಿಗೂ ಲಂಚ ಕೊಟ್ಬಿಟ್ಟು ಬೊಟ್ಟಿಗೆ ಹಾಕ್ಕೊಂಬಿಟ್ಟು ಕೋರ್ಟಲ್ಲೂ ಕೂಡ ಈ ಜಮೀನು ಆ ಮುದುಕಿದಲ್ಲ, ಈ ಜಮೀನ್ದಾರಂದು ಅಂತ ತೀರ್ಮಾನ ಆಗೋಯ್ತು. ಪಾಪ ಈ ಒಬ್ಬಳೇ ಹೆಂಗಸು ಮುದುಕಿ ಭಾಳ ಬೇಜಾರಾಗೋಯ್ತು ಅವಳಿಗೆ. ಸಾಯೋ ಕಾಲದಲ್ಲಿ ಏನಪ್ಪ ಇಂಥ ಕಷ್ಟ ಬಂತಲ್ಲ ಅಂದ್ಬಿಟ್ಟು ಇನ್ನೇನು ಮಾಡೋಕ್ಕಾಗತ್ತೆ, ಕೋರ್ಟೇ ಹೇಳಿದ್ಮೇಲೆ ಜಮೀನು ಅವಂದು ಅಂತ ಹೇಳಿದ್ಮೇಲೆ ನಾನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಒಂದು ದಿವಸ ಎಲ್ಲ ಖಾಲಿ ಮಾಡ್ಕೊಂಡು ಹೊರಡಬೇಕಾದ್ರೆ ಆ ಜಮೀನ್ದಾರ ಅವನ ಅಸಿಸ್ಟೆಂಟು ಖುಷಿಯಾಗಿ ಜಂಬದಿಂದ ನೋಡ್ತಾ ನಿಂತಿದ್ರಂತೆ. ಆಗ ಈ ಮುದುಕಿ ಹೇಳಿದಂತೆ, ಅಪ್ಪ ನೀನು ಏನೂ ಬೇಜಾರು ಮಾಡ್ಕೊಳ್ಳಲ್ಲ ಅಂದರೆ ಒಂದು ಮಕ್ರಿಯಷ್ಟು ಮಣ್ಣನ್ನು ತೊಗೊಂಡೋಗ್ತೀನಪ್ಪ ಈ ಜಮೀನಿಂದ. ನಾನು ಹುಟ್ಟಿ ಬೆಳೆದಿದ್ದು ಜಮೀನಿದು, ಇದರ ಪರಿಮಳ, ಮಣ್ಣಿನ ವಾಸನೆಯನ್ನು ಸೇವಿಸ್ತಾ ಬೆಳೆದವಳು ನಾನು. ಅಟ್ಲೀಸ್ಟ್ ಏನಿಲ್ಲರೂ ಆ ಮಣ್ಣಿನ ಮಕ್ರಿನ ನಾನು ಪಕ್ಕ ಇಟ್ಕೊಂಡು ಮಲ್ಕೋತೀನಿ, ನನ್ನ ಜಮೀನದಲ್ಲೇ ಮಲ್ಕೊಂಡಂಗಾಗತ್ತೆ, ದಯವಿಟ್ಟು ಇದಕ್ಕೆ ಅವಕಾಶ ಮಾಡಿಕೊಡು ಅಂತ ಕೇಳಿದ್ಲು. ಆ ಜಮೀನ್ದಾರ ಇಡೀ ಜಮೀನ ನಂಗೆ ಬಂದ್ಬಿಡ್ತು, ಒಂದು ಮಕ್ರಿ ಮಣ್ಣೇನು ತೊಗೊಂಡಾಗಮ್ಮ ಅಂದ. ಏನು ಕತೆ ಹೇಳ್ತಾಯಿದ್ದೀನಿ ತಾನೆ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 35 36 37 38 39 40 41 42 43 44 45 46 47 48 49 50 51 52 53 54 55 56 57 58 59 60 61 62 63 64 65 66 67 68 69 70 71 72 73 74 75 76 77 78 79 80 81 82 83 84 85 86 87 88 89 90 91 92 93 94 95 96 97 98 99 100 101 102 103 104 105 106 107 108 109 110 111 112 113 114 115 116 117 118 119 120 121 122 123 124 125 126 127 128 129 130 131 132 133 134 135 136 137 138 139 140 141 142 143 144 145 146 147 148 149 150 151 152 153 154 155 156
ಒಂದು ಕೂಗಾದ್ಮೇಲೆ ಆಫ್ ಮಾಡಿಬಿಡ್ಬೇಕು. ಅದು ಸರಿ ತೊಗೊಂಡೋಗಮ್ಮ ಒಂದು ಮಕ್ರಿ ಮಣ್ಣು ಅಂತ ಹೇಳ್ಬಿಟ್ಟ. ಈ ಮುದುಕಿ ಏನು ಮಾಡಿದ್ಲು, ಒಂದು ದೊಡ್ಡ ಮಕ್ರಿ ತೊಗೊಂಬಂದು ಮಣ್ಣು ತೆಗೆದು ಅದ್ರಲ್ಲಿ ತುಂಬಿಸ್ಕೊಂಡು ಅದನ್ನು ಎತ್ತಕ್ಕೆ ಹೋದ್ಲು. ಎತ್ತಕ್ಕಾಗಲಿಲ್ಲ. ಅಪ್ಪ ಮಗನೇ ಬಂದು ಒಂಚೂರು ಹೆಲ್ಪ್ ಮಾಡಪ್ಪ ಇದನ್ನು ಅಂತ ಜಮೀನ್ದಾರಿಗೆ ಹೇಳಿದ್ಲು. ಜಮೀನ್ದಾರ ಬಂದ, ಅವನು ಎತ್ತಕ್ಕೆ ನೋಡ್ದ, ಒಬ್ಬನ ಕೈಲಿ ಎತ್ತಕ್ಕಾಗಲಿಲ್ಲ. ಅವನ ಅಸಿಸ್ಟೆಂಟ್ನ ಕರೆದ, ಬಾರ ಹೆಲ್ಪ್ ಮಾಡು ನೀನು ಅಂತ. ಇಬ್ಬರು ಸೇರ್ಕೊಂಡು ಎತ್ತಕ್ಕೆ ಹೋಗ್ತಾರೆ. ಮಕ್ರಿ ಎತ್ತಕ್ಕೆ ಆಗ್ತಾಯಿಲ್ಲ, ಒಂದು ಮಕ್ರಿ ಮಣ್ಣು. ಸರಿ, ಏನಮ್ಮ ನೀನು ಇಷ್ಟು ವಯಸ್ಸಾಗಿದೆ ನಿನಗೆ, ಮಣ್ಣನ್ನು ಮುದುಕಿ ಆಗಿದೆಯಾ, ಇಷ್ಟು ಮಣ್ಣನ್ನು ಒಬ್ಬಳೇ ಹೆಂಗೆ ಎತ್ಕೊಂಡು ಹೋಗ್ತೀಯ ನೀನು ಅಂದಾಗ ಮುದುಕಿ ಹೇಳಿದಂತೆ, ಅಯ್ಯೋ ಏನಪ್ಪ ನೀನು ಹೇಳ್ತಿರೋದು, ನಾನು ಬದುಕಿರುವಾಗಲೇ ನನಗೆ ಈ ಒಂದು ಮಕ್ರಿ ಮಣ್ಣನ್ನು ಎತ್ತಕ್ಕಾಗಲಿಲ್ಲ. ನೀನು ಬದುಕಿರುವಾಗಲೂ ಈ ಒಂದು ಮಕ್ರಿ ಮಣ್ಣನ್ನು ನೀನು ಎತ್ತಕ್ಕಾಗಲಿಲ್ಲ. ಸತ್ತ ಮೇಲೆ ಏನು ಎತ್ಕೊಂಡು ಹೋಗ್ತೀವಾ? ಸಾಧ್ಯನೇ ಇಲ್ಲ. ಹಾಗೆಯೇ ನೀನು ಸತ್ತ ಮೇಲೆ ಈ ಜಮೀನೆಲ್ಲ ತೊಗೊಂಡೋಗ್ತೀಯಾ? ಸಾಧ್ಯನೇ ಇಲ್ಲ ಅಂತಾಳೆ. ಆಗ ಜಮೀನ್ದಾರಂಗೆ ತಾನು ಮಾಡಿದ ತಪ್ಪಿನ ಅರಿವಾಗುತ್ತೆ. ಅವಳ ಕಾಲಿಗೆ ಬಿದ್ದು ಕ್ಷಮೆ ಕೇಳಿ, ನೀನು ಇಲ್ಲೇ ಇರು, ನಿನ್ನ ಜಮೀನು ನೀನೇ ನೋಡ್ಕೊಂಡಿರು, ನೀನು ಸಾಯೋ ತನಕ ನೀನು ನೋಡ್ಕೊ ಅಂಥೇಳಿ ಬಿಟ್ಬಿಡ್ತಾನಂತೆ. ಯಾಕೆ ಈ ಮಾತು ಹೇಳಿದೆ ಅಂದರೆ, ಮನುಷ್ಯನಿಗೆ ದುರಾಸೆ ಅನ್ನೋದು ಇದೆಯಲ್ಲ, ಅದು ಭಾಳ ಕೆಟ್ಟದು. ಯಾಕೆಂದರೆ ದುರಾಸೆ ಬರೋದೇ ಮೆಟೀರಿಯಲಿಸ್ಟಿಕ್ ಡಿಸೈರ್ಸ್ ಜಾಸ್ತಿ ಆದಾಗ. ಆಗ ಏನಾಗುತ್ತೆ, ಇದು ಬೇಕು ಅಂತ ನಾವು ನಮ್ಮ ಕೈ ಮೀರಿ ಅದನ್ನು ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀವಿ. ಬೇಕಾದರೆ ಕೆಲವರಿಗೆ ಮೋಸ ಮಾಡಿ ಕೂಡ ಅದನ್ನು ಪಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀವಿ. ಆದರೆ ಏನು ರೀ ಉಪಯೋಗ? ಹೋಗಬೇಕಾದ್ರೆ ಖಾಲಿ ಕೈಯಲ್ಲಿ ಹೋಗ್ತೀವಲ್ವ. ಓಕೆ, ಇದು ಕೂಲಾಗಿದೆ. ವಾವ್, ಪರ್ಫೆಕ್ಟ್. ಇದನ್ನು ಲೈಟಾಗಿ ಮಿಕ್ಸ್ ಮಾಡಬೇಕು, ತುಂಬ ಹಾರ್ಡಾಗಿ ಮಿಕ್ಸ್ ಮಾಡಬಾರ್ದು, ಯಾಕೆಂದರೆ ಅದು ಒಡೆದೋಗುತ್ತೆ. ಓಕೆ, ಈಗ ಇದನ್ನು ಟೇಸ್ಟ್ ಮಾಡೋದು ಒಂದೇ ಬಾಕಿ. ನಮ್ಮ ಇವತ್ತಿನ ಸ್ಪೆಷಲ್ ಬಟಾಣಿ ಪಲಾವ್ ರೆಡಿ. ಬಟಾಣಿ ಪಲಾವ್ ಮಾಡೋದು ತುಂಬಾನೇ ಸುಲಭ ರೀ. ಮಿಕ್ಸಿ ಜಾರಿಗೆ ಹಾಕ್ರಿ, 1 ಕಪ್ ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು 1 ಹಿಡಿ, 5 ಹಸಿಮೆಣಸಿನಕಾಯಿ, ನೆನೆಸಿಟ್ಟಿರೋ 15 ಗೋಡಂಬಿ, 10 ಬೆಳ್ಳುಳ್ಳಿ ಎಸಳು, 1 ಇಂಚಿನಷ್ಟು ಹಸಿ ಶುಂಠಿ, ಸ್ವಲ್ಪ ನೀರು, ಸ್ವಲ್ಪ ಹುಣಸೆ ಹಣ್ಣಿನ ರಸ, ಸ್ವಲ್ಪ ಹುರಿಗಡ್ಲೆನೂ ಹಾಕ್ರಿ, ನುಣ್ಣಗೆ ರುಬ್ರಿ. ಒಂದು ಮಸಾಲೆ ಪೇಸ್ಟ್ ನ ಹೀಗೆ ರೆಡಿ ಮಾಡ್ಕೊಳ್ರಿ. ಈಗ ಈ ಬಟಾಣಿ ಪಲಾವ್ಗೆ ಒಂದು ಸ್ಪೆಷಲ್ ಮಸಾಲಾ ಪೌಡರ್ ಕೂಡ ಬೇಕು. ಅದನ್ನ ಮಾಡ್ಕೊಳಕ್ಕೆ ಒಂದು ಪ್ಯಾನ್ಗೆ 2 ಇಂಚು ಚಕ್ಕೆ ಹಾಕ್ರಿ, 1 ಸ್ಟಾರ್ ಅನೀಸು, 1 ಜಾಪತ್ರೆ, 4 ಲವಂಗ, 1 ಮರಾಠ ಮಗ್ಗು, 1 ಚಮಚ ಸೋಂಪು ಕಾಳು, 4 ಹಸಿರು ಏಲಕ್ಕಿ ಹಾಕಿ ಹುರಿತಾ ಇದ್ರೆ ಘಮ ಅಂತ ಪರಿಮಳ ಬರೋವರೆಗೂ ಹುರಿರಿ. ಆರೋಕ್ಕೆ ಇಡ್ರಿ. ಆರಿದ್ಮೇಲೆ ಮಿಕ್ಸಿ ಜಾರಿಗೆ ಹಾಕ್ರಿ, ನುಣ್ಣಗೆ ಪುಡಿ ಮಾಡಿದ್ರೆ ರೆಡಿ ಆಯ್ತು ರೀ ಘಮಘಮಿಸೋ ಸ್ಪೆಷಲ್ ಮಸಾಲಾ ಪುಡಿ. ಈಗ ಒಂದು ಕುಕ್ಕರ್ ತಗೊಂಡು 2 ಚಮಚ ಎಣ್ಣೆ ಹಾಕ್ರಿ, 2 ಚಮಚ ಬೆಣ್ಣೆನೂ ಹಾಕ್ರಿ. ಬಿಸಿ ಆಯ್ತಾ? ಒಂದು ಪಲಾವ್ ಎಲೆ ಹಾಕಿ ಹುರಿತಾ ಇದ್ರೆ ಮತ್ತೆ ಗಮ್ಮನತ್ತೆ. 1 ಚಮಚ ಜೀರಿಗೆ, ಸ್ವಲ್ಪ ಗೋಡಂಬಿ ಹಾಕ್ರಿ. ಅವೆಲ್ಲ ಕೆಂಪಗಾಗೋ ಹಾಗೆ ಹುರಿತಾ 1 ಕಪ್ ಹಸಿ ಬಟಾಣಿ, 1 ಚಮಚ ಮಾಡ್ಕೊಂಡಿರೋ ಸ್ಪೆಷಲ್ ಮಸಾಲಾ ಪುಡಿ, ಆಮೇಲೆ ರುಬ್ಬಿರೋ ಮಸಾಲಾ ಪೇಸ್ಟ್ ಹಾಕ್ರಿ. ಚೆನ್ನಾಗಿ ಬಾಡಿಸ್ರಿ. ಈಗ ಅಕ್ಕಿ ಅಳತೆಗೆ 2 ಅಳತೆಯಷ್ಟು ನೀರು ಹಾಕ್ರಿ, ಕುದಿಸ್ರಿ. ಕುದೀತಾ? ಈಗ ತೊಳೆದಿಟ್ಟಿರೋ ಬಾಸುಮತಿ ಅಕ್ಕಿ 2 ಕಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಮೇಲೆ 2 ಚಮಚ ಮತ್ತೆ ಬೆಣ್ಣೆ ಹಾಕ್ರಿ. ಮಿಕ್ಸ್ ಮಾಡ್ರಿ. ಕುದಿಯೋದಕ್ಕೆ ಶುರು ಆದಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ನ ಮುಚ್ಚಳನ ಮುಚ್ಚಿ 1 ವಿಸಿಲ್ ಕೂಗಿಸ್ರಿ. ಕುಕ್ಕರ್ ಕೂಗಿ ಕೂಲ್ ಆಯ್ತಾ? ಮುಚ್ಚಳ ತೆಗಿತಾ ಇದ್ದಾಗೆ ವಾ, ಹೀಗೆ ಬಟಾಣಿ ಪಲಾವ್ ರೆಡಿ ಆಗೇ ಹೋಯ್ತು ರೀ. ತಟ್ಟೆ ತಗೊಂಡ್ ಬಿಸಿ ಬಿಸಿ ಬಟಾಣಿ ಪಲಾವ್ ಹೊಟ್ಟೆ ತುಂಬಾ ಸವಿರಿ. ಇವತ್ತಿನ ವಿಶೇಷ ಅದ್ಭುತವಾದಂಥ ಬಟಾಣಿ ಪಲಾವ್ ಟೇಸ್ಟ್ ಮಾಡುವ ಸಮಯ. ನೀವಿನ್ನೂ ನಮ್ಮ ಸಿಹಿ ಕೈ ಚಂದ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವಾ? ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಒಳ್ಳೊಳ್ಳೆ ಅಡುಗೆ ವಿಡಿಯೋಗಳನ್ನು ನೋಡ್ಬೋದು ನೀವು. ಮತ್ತು ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಸಾಲದು, ನಿಮ್ಮ ಸ್ನೇಹಿತರಿಗೆ ಮತ್ತು ನಿಮ್ಮ ರಿಲೇಟಿವ್ಸ್ಗೆ ಅವ್ರಿಗೆಲ್ರಿಗೂ ಶೇರ್ ಮಾಡಿ, ಅವ್ರಿಗೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ, ಯಾಕೆಂದರೆ ನಾವು ಅಪ್ಲೋಡ್ ಮಾಡುವ ವಿಡಿಯೋಗಳ ನೋಟಿಫಿಕೇಷನ್ನು ನಿಮಗೆ ಸಿಗಬೇಕಾಗತ್ತೆ. ನೀವು ನನಗೆ ಸಪೋರ್ಟ್ ಮಾಡ್ತೀರಾ ಅನ್ನೋ ನಂಬಿಕೆ ನನಗಿದೆ. ಸೊ ಈಗ ಟೇಸ್ಟ್ ಮಾಡೋಣ. ಗಮ್ಮಂತ ಇದೆ. ನಾವು ಮಾಡಿರೋ ಮಸಾಲೆ ಎಕ್ಸ್ಟ್ರಾರ್ಡಿನರಿ. ಪುಡಿ ಮಾಡಿದೀವಲ್ಲ, ಅದ್ರ ಫ್ಲೇವರು ಬಾಯಿ ತುಂಬ ಘಮ್ ಅಂತ ಬರ್ತಾಯಿದೆ. ಬೆಣ್ಣೆಯ ಘಮ ಬರ್ತಾಯಿದೆ. ಸಖತ್ ಮಜಾ ಇದೆ. ಮಧ್ಯದಲ್ಲಿ ಗೋಡಂಬಿ ಸಿಗುತ್ತೆ,
ಬಟಾಣಿ ಸಿಗತ್ತೆ. ಅದ್ಭುತ. ಸೂಪರ್ ಸೂಪರ್.